ಮೊಮ್ಮಗ ಬ್ರಾಹ್ಮಣ ಇದ್ದ ರಾವಣ ಲೋಕದಲ್ಲಿ ಅವ ನಿಂದನೆಗೆ ಒಳಗಾದ. ಅದೇ ರಾಮ ಕ್ಷತ್ರಿಯ ಇದ್ದ, ಕಡಿಮೆ ಕುಲದವ ಇದ್ದ ರಾಮ, ಆದರೂ ಜಗತ್ ಪೂಜ್ಯವಾನಾದ. ಯಾಕ? ಗುಣ ಸರ್ವತ್ರ ಪೂಜ್ಯತೆ, ಪಿತೃವಂಶ ನಿರಾರ್ಥಕ. ಈ ಜಗತ್ತಿನಲ್ಲಿ ಗುಣ ಬಹಳ ಮುಖ್ಯದ, ಜಾತಿಕ್ಕಿಂತಲೂ ಗುಣ ಮುಖ್ಯ ಭಾಳದ. ಯಾವ ಒಳ್ಳೆಯವ ಅಂದ್ರೆ ಏನು, ಒಳ್ಳೆ ಜಾತಿಯಾಗಿ ಹುಟ್ಟಿ ಬಂದವ ದಿನ ಹೊತ್ತಂತೂ ಕುಡಿದು ಜಗಳ ತೆಗೆದು ಮಾಡ್ತಿದ್ನಂದ್ರೆ ಅವ್ನು ಯಾರು ನಂಬ್ತಾರೆ? ಈ ಸದ್ ಒಳ್ಳೆ ಜಾತಿ ಭಾರಿ ಉತ್ತಮ ಕುಲದವ ಇದ್ನು. ಅವ ಕುಳಿಗೆರೆ ಕ್ರಾಸ್ನಾಗ 2 ಬಾಟ್ಲಿ ಹಾಕ್ಕೊಂಡು ರಾತ್ರಿ 10 ಗಂಟೆಗೆ ಟಮ್ ತೊಗೊಂಡು ನಿಂತು ಅಂದ್ರೆ ನಾವು ಸೋಮನಕೊಪ್ಪಕ್ಕೆ ಹೋಗ್ತೇವ್ರಿ, ಅಲ್ಲಿ ತನಕ ಬಿಡ್ತೇನಂದ್ರೆ ಅವ್ನ ಗಾಡಿಯಾಗ ನೀವು ಹತ್ತಿರೇನು? ಎಲ್ಲಿರಿ ಹೋಯ್ತು ಗಟ್ರಕ್ಕೆ ಹೋಗೋದ ನಮ್ಮಲ್ಲಿ ಫುಲ್ ಅವಾಗೆ ನಿಂದ್ರಾಕೆ ಬರೋದು, ಗಾಡಿ ನಿಲ್ಲಿಸ್ತಾನಿವ ಅಂತ ಹೆದರಿ ಹಿಂದಕ್ಕೆ ಸೇರಿತೀರಿ. ಅವ ಒಳ್ಳೆಯವನೇ ಅದಾನ, ಬ್ರಾಹ್ಮಣ ಅದಾನ, ಕ್ಷತ್ರಿಯ ಅದಾನ, ಒಳ್ಳೆ ಜಾತಿ ಅದಾನ, ಆದ್ರೆ ಅವನು ಗುಣ ಕೀಳು ಜಾತಿಯಾಗ ಸೇರ್ಕೊಂಡ. ಅದೇ ಯಾವರೇ ಒಬ್ಬ ಕೀಳು ಮನುಷ್ಯ ಇದ್ದ, ನಿಶೆ ಇರಲಿಲ್ಲ, ಸುದ್ದಿದ್ದ, ಅವನ ಗಾಡ್ಯಾಗ ಬಡಗ್ನೆ ಹೋಗಾಗ್ತೀರಿ. ಯಾಕೆ? ಹೋಗಿ ಶುದ್ಧವಾಗಿ ನಮ್ಮನ್ನು ಊರಿಗೆ ಮುಟ್ಟಿಸ್ತಾನೆ. ಇವ ಸುರಕ್ಷಿತ ಅದಾನ, ನಾವು ಸುರಕ್ಷಿತ ಇರ್ತೇವೆ. ಹೆಂಗೆ ಧೈರ್ಯ ಇರ್ತದೆ ನಿಮಗೆ? ಹಂಗೆ ಜೀವನದಲ್ಲಿ ಜಾತಿಯನ್ನು ನೋಡಬಾರ್ದು. ಗುರುವಿನಲ್ಲಿ ಅಂತೂ ಮೊದಲೇ ನೋಡಬಾರ್ದು. ನೋಡುವಂಥವ್ರು ಶಿಷ್ಯರು ಅಲ್ಲ, ಅವು ಗುರುಗಳು ಅಲ್ಲ. ಅದಕ್ಕಾಗಿ ಏನು ಅಂತ ಕೇಳಿದರೆ, ಯಾವ ಶಿವ ಒಲಿತಾನ? ಬ್ರಾಹ್ಮಣ ಆದಂಥ ರಾವಣಗ ಜಗದ್ ಪೂಜ್ಯತೆ ಬರಲಿಲ್ಲ, ಆದರೆ ಒಳ್ಳೆಯ ಗುಣ ಇದ್ದಂಥ ರಾಮಗೆ ಬಂತು. ಬೇಡರ ಕಣ್ಣಪ್ಪ, ವಾಲ್ಮೀಕಿಯವರು ದೊಡ್ಡ ದೊಡ್ಡ ಮಂದಿಗೆ ದೇವ್ರು ಹೊಲ್ದಾನ ಅಲ್ಲ, ಮೊದಲು ಸಣ್ಣವರಿಗೆ ದೇವ್ರು ಬಂದಾನ ಭೇಟಿಯಾಗ್ಯಾನ. ಅದನ್ನು ನಾವು ತಲೆಯಾಗಿಟ್ಕೋಬೇಕು. ಬೇಡ್ರ ಕಣ್ಣಪ್ಪೇನು ದೇವ್ರಿಗೆ ಮೌಸ ಹಾಕದ? ಹೌದಾ? ವಾಲ್ಮೀಕಿಯವರು ನೂರಾರು ಸಾವಿರಾರು ಮಂದಿ ಕೊಲೆ ಮಾಡಿದರು, ಒಂದು 7 ರಂಜನಿಗೆ ತುಂಬಿತ್ತು. ಆದರೂ ದೇವ್ರು ಬಂದು ರಾಮ್ ಬಂದು ಅವನಿಗೆ ಒಲಿದ. ಅದು ಜಾತಿಗೆ ಅಲ್ಲರಿ, ಗುಣಕ್ಕೆ. ಅವ್ರು ಮಾಡಿರುವಂಥ ಪುಣ್ಯ ಜ್ಞಾನ ಅದನ್ನು ನೋಡಿ ಪರಮಾತ್ಮ ಒಲಿತಾನ. ಆ ಪರಮಾತ್ಮ ಒಲಿದವನೇ ಜಾತ ಸರ್ವಜ್ಞ, ಅವನೇ ಒಳ್ಳೆಯ ಜಾತಿಯವನು. ಉಳಿದ ಜಾತಿಯವರು ನಾವು ಬರೀ ಹೊರಗೆ ದೊಡ್ಡವರದೇವು ಗುಣನೇ ಇಲ್ಲ ಅಂದರೆ ಪಿತೃವಂಶೋ ನಿರಾರ್ಥಕ. ತಂದೆಯಿಂದ ಬಂದಂಥ ಉತ್ತಮ ಕುಲ ಇದ್ದರೂ ಕೂಡ ಆ ಮಗ ಸುಮಾರು ಇದ್ನು ಅಂದ್ರೆ ಅವ ಕುಲಿಗೇಡಿ, ಅವ ಜಾತಿಹೀನ, ಅವನಕ್ಕಿಂತ ಹೆಚ್ಚಿಂದೇನೂ ಇಲ್ಲ. ಅದಕ್ಕೆ ಯಾವ ಕೀಳೇ ಇರಲಿ, ಒಳ್ಳೆಯ ಗುಣ ಸಂಪಾದನೆ ಮಾಡ್ತಾನೆ, ಅವ ಒಳ್ಳೆಯ ಗುಣದ ಒಳ್ಳೆಯ ಜಾತಿಯವನು ಅಂತ ನಾವು ವೇದಗಳು ಉಪನಿಷತ್ತುಗಳು ಕೂಡ ನಿರ್ದೇಶಿಸಿದಾವೆ. ಇನ್ನು ಮಹಾತ್ಮರು ಇದೇ ವಿಷಯವನ್ನು ನಿಮ್ಮೆಲ್ಲರಿಗೆ ತಿಳಿಪಡಿಸ್ತಾರೆ. ನಾವು ನೀವೆಲ್ಲರೂ ಕೇಳಿ ಧನ್ಯರಾಗೋಣ ಅಂತ ಹೇಳ್ತಾನೆ.